पूज्याय राघवेन्द्राय सत्यधर्मरताय च। ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಲಕ್ಷ್ಮೀದೇವಿ ಮಗ ತಿಮ್ಮಣ್ಣನಿಗೆ ಹೊತ್ತು ಶಾವಿಗೆ ಮಾಡಲು ಹೋಗಿ ನಿತ್ರಾಣಳಾಗಿ ಕುಸಿದು ಬಿದ್ದು ಮೂರ್ಛೆ ಹೋದ ವಿಚಾರವನ್ನು ತಿಳಿದುಕೊಂಡಿದ್ದೆವು. ಈಗ ಲಕ್ಷ್ಮೀದೇವಿಗೆ ಮೇಲುಸಿರು ಹೋದಂತಾಗಿದೆ. ಅವಳನ್ನು ಮನೆಯ ವರಾಂಡದಲ್ಲಿ ಮಲಗಿಸಲಾಗಿದೆ. ಸುತ್ತಲೂ ಕಾವೇರಿ ಪಟ್ಟಣದ ಜನರು ನೆರೆದಿದ್ದಾರೆ. ತಿಮ್ಮಣ್ಣ, ಕನಕಾಚಲ ಭಟ್ಟರು ಮತ್ತು ನಾಣಿ, ರಾಮಚಂದ್ರ ಆಚಾರ್ಯರು, ಅವರ ಪತ್ನಿ ಮತ್ತು ಮಗಳು ಎಲ್ಲರೂ ಶೋಕದಲ್ಲಿ ಮುಳುಗಿದ್ದಾರೆ. ಲಕ್ಷ್ಮೀದೇವಿಯ ಪ್ರಾಣ ಪಕ್ಷಿ ಇನ್ನೇನು ದೇಹ ಬಿಡುವ ಹಂತದಲ್ಲಿದೆ. ಇತ್ತ ಕುಂಭಕೋಣ ಮಠದಲ್ಲಿ ಸುರೇಂದ್ರ ತೀರ್ಥರು, ಪಾರುಪತ್ಯದಾರರು ಮತ್ತು ಕೆಲವು ಪರಿಕರ್ಮಿಗಳ ಜೊತೆ ಬರುತ್ತಿರುವಾಗ ಅಪರೋಕ್ಷ ಜ್ಞಾನಿಗಳಾದ ಶ್ರೀ ಸುರೇಂದ್ರ ತೀರ್ಥ ಗುರುಗಳಿಗೆ ಲಕ್ಷ್ಮೀದೇವಿಯ ಸಾವಿನ ಮುನ್ಸೂಚನೆ ತಿಳಿಯುತ್ತದೆ. ನಿಂತಲ್ಲೇ ಕಣ್ಣು ಮುಚ್ಚಿ ಧ್ಯಾನಸ್ಥರಾಗಿ ಶ್ರೀಹರಿಯ ಪಾದ ಕಮಲಗಳಲ್ಲಿ ಲೀನಳಾದೆಯ ತಾಯಿ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೇಳುತ್ತಾರೆ. ಅವರ ಮಾತಿನಾರ್ಥ ತಿಳಿಯದೆ ಪಕ್ಕದಲ್ಲಿದ್ದ ಪಾರುಪತ್ಯದಾರರು, ಗುರುಗಳೇ, ತಾವು ಹೇಳಿದ್ದು ಎಂದು ಕೇಳುತ್ತಾರೆ. ಆಗ ಸುರೇಂದ್ರ ತೀರ್ಥ ಗುರುಗಳು, ಕನಕಾಚಲಾಚಾರ್ಯರ ಪತ್ನಿ ಲಕ್ಷ್ಮೀದೇವಿ ಮುಕ್ತಳಾದಳು ಎಂದು ಹೇಳುತ್ತಾರೆ. ಅವರ ಮಾತು ಕೇಳಿ ಅಲ್ಲಿದ್ದ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ. ಇತ್ತ ಕಾವೇರಿ ಪಟ್ಟಣದಲ್ಲಿ ಶವವಾಗಿ ಮಲಗಿದ್ದ ಲಕ್ಷ್ಮೀದೇವಿಯ ಪಕ್ಕದಲ್ಲಿ ಕುಳಿತಿದ್ದ ಎಲ್ಲರೂ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಆದರೆ ಶವವನ್ನು ಮುಂದಿಟ್ಟುಕೊಂಡು ಎಷ್ಟು ಸಮಯ ದುಃಖಿಸುತ್ತಾ ಕುಳಿತಿರಲು ಸಾಧ್ಯ? ಮುಂದಿನ ವಿಧಿವಿಧಾನಗಳನ್ನು ಮಾಡಲೇಬೇಕಲ್ಲವೇ? ಹಾಗೆಯೇ ಲಕ್ಷ್ಮೀದೇವಿಯ ಮೃತದೇಹಕ್ಕೆ ಮಗ ತಿಮ್ಮಣ್ಣ ಅಗ್ನಿಸ್ಪರ್ಶ ಮಾಡುತ್ತಾನೆ. ಕನಕಾಚಲ ಭಟ್ಟರು, ಕಾವೇರಿ ಪಟ್ಟಣದ ಜನತೆ ಇದಕ್ಕೆ ಮೂಕ ಸಾಕ್ಷಿಯಾಗುತ್ತಾರೆ. ಲಕ್ಷ್ಮೀದೇವಿಯ ದೇಹ ಪಂಚಭೂತಗಳಲ್ಲಿ ಲೀನವಾಗುತ್ತದೆ. ಹುಟ್ಟು ಉಚಿತ, ಸಾವು ಖಚಿತ ಎಂಬ ಮಾತು ಇಲ್ಲಿ ಸತ್ಯವಾಗುತ್ತದೆ. ದಿನಗಳು ಕಳೆದಂತೆ ಲಕ್ಷ್ಮೀದೇವಿಯ ವೈಕುಂಠ ಸಮಾರಾಧನೆಯ ದಿನವೂ ಬರುತ್ತದೆ. ಆ ದಿನ ಕನಕಾಚಲ ಭಟ್ಟರ ಮನೆಯಲ್ಲಿ ಲಕ್ಷ್ಮೀದೇವಿಯ ವೈಕುಂಠ ಸಮಾರಾಧನೆಯನ್ನು ಪುರೋಹಿತರು ನಡೆಸಿಕೊಡುತ್ತಿರುತ್ತಾರೆ. ಎಲ್ಲ ವಿಧಿವಿಧಾನಗಳು ಜರುಗುತ್ತಿರುತ್ತವೆ. ತಿಮ್ಮಣ್ಣ ಮಗನಾಗಿ ತನ್ನ ಪಾಲಿನ ಕರ್ತವ್ಯವನ್ನು ಶ್ರದ್ಧೆಯಿಂದ ನಿರ್ವಹಿಸುತ್ತಿರುತ್ತಾನೆ. ಅದನ್ನೆಲ್ಲ ನೋಡುತ್ತಿದ್ದ ಕನಕಾಚಲ ಭಟ್ಟರಿಗೆ ಹಳೆಯದೆಲ್ಲ ನೆನಪಾಗುತ್ತದೆ. ವಿಜಯನಗರದಿಂದ ನಿರಾಶ್ರಿತರಾಗಿ ಪತ್ನಿ ಮತ್ತು ಮಗ ತಿಮ್ಮಣ್ಣನೊಂದಿಗೆ ಕುಂಭಕೋಣ ಮಠಕ್ಕೆ ಬಂದಿದ್ದು, ಅಲ್ಲಿ ಗುರುಗಳ ಆಶ್ರಯ ಪಡೆದು ಕೆಲವು ವರ್ಷಗಳು ಮಠದಲ್ಲೇ ಜೀವನ ಸಾಗಿಸಿದ್ದು, ಮಠದಲ್ಲಿದ್ದ ಕೆಲವು ಕುಹಕಿಗಳು ಕೊಡಬಾರದ ಕಷ್ಟವನ್ನು ಕೊಟ್ಟಿದ್ದು, ನಂತರ ವಿಜಯೇಂದ್ರ ಗುರುಗಳ ಅಪ್ಪಣೆಯಂತೆ ಕಾವೇರಿ ಪಟ್ಟಣಕ್ಕೆ ಬಂದು ಅಲ್ಲಿ ಹಾಳು ಬಿದ್ದಿದ್ದ ವಿದ್ಯಾಪೀಠವನ್ನು ಅಭಿವೃದ್ಧಿಪಡಿಸಿದ್ದು, ಈ ಎಲ್ಲಾ ಕರ್ತವ್ಯಗಳ ನಡುವೆ ತಾಯಿ ಮಗನನ್ನು ದೂರ ಮಾಡಿದ ಪಾಪ ಪ್ರಜ್ಞೆ ಕನಕಾಚಲ ಭಟ್ಟರಿಗೆ ತುಂಬಾ ಕಾಡುತ್ತದೆ. ಈ ಒಂದು ಕಾರಣದಿಂದಲೇ ಮಗನ ನೆನಪಿನಲ್ಲಿ ಕೊರಗಿ ಲಕ್ಷ್ಮೀದೇವಿ ಮನೋರೋಗಕ್ಕೆ ತುತ್ತಾಗಿ ಹಾಸಿಗೆ ಹಿಡಿದು ಜೀವ ಕಳೆದುಕೊಂಡಳು. ಇದಕ್ಕೆ ನಾನೇ ಮೂಲ ಕಾರಣನಾದೆನಲ್ಲ ಎಂದು ಯೋಚನೆ ಬಂದು, ಆ ಯೋಚನೆಯಲ್ಲೇ ಕನಕಾಚಲ ಭಟ್ಟರು ಮೂರ್ಛೆ ತಪ್ಪಿ ಕೆಳಗೆ ಬೀಳುತ್ತಾರೆ. ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ. ತಕ್ಷಣ ಎಲ್ಲರೂ ಕನಕಾಚಲ ಭಟ್ಟರನ್ನು ಎಚ್ಚರಿಸುವ ಪ್ರಯತ್ನ ಮಾಡುತ್ತಾರೆ. ಆದರೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಅಷ್ಟರಲ್ಲಾಗಲೇ ಕನಕಾಚಲ ಭಟ್ಟರಿಗೆ ಈ ಲೋಕವನ್ನು ತ್ಯಜಿಸುವ ಸಮಯ ಬಂದಿರಬಹುದೆಂದು ಕಾಣುತ್ತದೆ. ಮೊದಲೇ ತಾಯಿಯನ್ನು ಕಳೆದುಕೊಂಡು ಆಘಾತದಲ್ಲಿದ್ದ ತಿಮ್ಮಣ್ಣನಿಗೆ ತಂದೆಯ ಈ ಸ್ಥಿತಿಯನ್ನು ಕಂಡು ಸಹಿಸಲಾರದ ದುಃಖವಾಗುತ್ತದೆ. ತಂದೆಯ ದೇಹವನ್ನು ಹಿಡಿದು ಅಪ್ಪ ಎದ್ದೇಳಿ ಎಂದು ದುಃಖಿಸುತ್ತಿರುತ್ತಾನೆ. ಆದರೆ ಕನಕಾಚಲ ಭಟ್ಟರ ಉಸಿರಾಟದ ಏರಿಳಿತವನ್ನು ಕಂಡ ರಾಮಚಂದ್ರ ಆಚಾರ್ಯರಿಗೆ ಇದು ಹೆಚ್ಚು ಹೊತ್ತು ಇರುವ ಜೀವವಲ್ಲ ಎಂದು ಅರಿವಿಗೆ ಬರುತ್ತದೆ. ತಕ್ಷಣ ನಾಣಿಗೆ ಹೇಳಿ ದೇವರ ಮನೆಯಲ್ಲಿದ್ದ ಗಂಗಾಜಲ ಮತ್ತು ತುಳಸಿ ದಳವನ್ನು ತರಲು ಹೇಳುತ್ತಾರೆ. ರಾಮಚಂದ್ರ ಆಚಾರ್ಯರ ಮಾತನ್ನು ಕೇಳಿ ಅಲ್ಲಿದ್ದ ಎಲ್ಲರಿಗೂ ಸಹಿಸಲಾರದಷ್ಟು ದುಃಖವಾಗುತ್ತದೆ. ಒಂದು ಸಾರಿ ನಿಧಾನವಾಗಿ ಕನಕಾಚಲ ಭಟ್ಟರು ತಿಮ್ಮಣ್ಣನ ಕಡೆ ಕಣ್ಣು ಹೊರಳಿಸಿ ನೋಡುತ್ತಾರೆ.
ತಿಮ್ಮಣ್ಣ ತಂದೆಯನ್ನು ನೋಡುತ್ತಾ, ಅಪ್ಪ, ನನ್ನನ್ನು ತಬ್ಬಲಿಯನ್ನಾಗಿ ಮಾಡಿ ಹೋಗಬೇಡಿ ಅಪ್ಪ ಎಂದು ದುಃಖಿಸುತ್ತಾನೆ. ಆಗ ಕನಕಾಚಲ ಭಟ್ಟರು ಮಗನನ್ನೇ ನೋಡುತ್ತಾ, ಮಗ ತಿಮ್ಮಣ್ಣ, ಇಂದಲ್ಲ ನಾಳೆ ಬಿದ್ದು ಹೋಗುವ ಈ ದೇಹಕ್ಕೆ ನೀನೇಕೆ ಇಷ್ಟು ದುಃಖಿಸುತ್ತೀಯ? ಹುಟ್ಟು ಸಾವಿನ ಸಂಕಲ್ಪ ನಮ್ಮದಲ್ಲ. ಏನೇ ಆದರೂ ಅದನ್ನು ಅಪ್ಪಿಕೊಳ್ಳಬೇಕಾದ್ದು ನಮ್ಮ ಧರ್ಮ. ಆಗ ರಾಮಚಂದ್ರ ಆಚಾರ್ಯರು ತಾಯಿಯನ್ನು ಕಳೆದುಕೊಂಡ ದುಃಖವನ್ನೇ ತಿಮ್ಮಣ್ಣನಿಗೆ ಭರಿಸಲಾಗುತ್ತಿಲ್ಲ, ಈಗ ನೀವು ಹೋದರೆ ಎನ್ನುತ್ತಿದ್ದಂತೆ ಕನಕಾಚಲ ಭಟ್ಟರು, ಹೋಗುವುದು ಹೋಗದಿರುವುದು ನಮ್ಮ ಕೈಯಲ್ಲಿ ಇಲ್ಲವಲ್ಲ ಆಚಾರ್ಯರೇ ಎಂದು ಹೇಳಿ ಮಗ ತಿಮ್ಮಣ್ಣನ ಕಡೆ ತಿರುಗಿ, ಮಗ ತಿಮ್ಮಣ್ಣ, ಇನ್ನು ಮುಂದೆ ನಿನಗೆ ನನ್ನ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ನೀನು ಆಶ್ರಯಿಸಬೇಕಾಗಿದ್ದು ಶ್ರೀ ವಿಜಯೇಂದ್ರ ಗುರುಗಳನ್ನು. ಅವರೇ ನಿನಗೆ ಮುಂದೆ ತಂದೆ, ಬಂಧು ಬಳಗ ಎಲ್ಲ. ಅವರು ತೋರಿಸಿಕೊಟ್ಟ ಹಾದಿಯಲ್ಲಿ ಮುಂದೆ ಸಾಗು ಎಂದು ಮಗನಿಗೆ ಕರ್ತವ್ಯದ ದಾರಿಯನ್ನು ತೋರಿಸಿ ಕನಕಾಚಲ ಭಟ್ಟರು ತಮ್ಮ ಹುಟ್ಟಿನ ಕರ್ತವ್ಯವನ್ನು ಮುಗಿಸಿ ಇಹಲೋಕವನ್ನು ತ್ಯಜಿಸುತ್ತಾರೆ. ಆಗ ತಿಮ್ಮಣ್ಣ ನಾಣಿಯ ಕೈಯಲ್ಲಿದ್ದ ಗಂಗಾಜಲವನ್ನು ತೆಗೆದುಕೊಂಡು ತಂದೆಯ ಬಾಯಿಗೆ ಬಿಡುತ್ತಾನೆ. ತಾಯಿ ಕಳೆದುಕೊಂಡ ಕೆಲವೇ ದಿನಗಳಲ್ಲಿ ತಿಮ್ಮಣ್ಣ ತಂದೆಯ ದೇಹಕ್ಕೂ ಅಗ್ನಿಸ್ಪರ್ಶ ಮಾಡುವ ಸಮಯ ಬರುತ್ತದೆ. ಮಗನಾಗಿ ಆ ಕರ್ತವ್ಯವನ್ನು ತಿಮ್ಮಣ್ಣ ಮಾಡಿ ಮುಗಿಸುತ್ತಾನೆ. ತಂದೆಯ ದೇಹ ಪಂಚಭೂತಗಳಲ್ಲಿ ಲೀನವಾಗುತ್ತದೆ. ಇತ್ತ ತಿಮ್ಮಣ್ಣ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡು ತಬ್ಬಲಿಯಾಗುತ್ತಾನೆ. ಹೀಗೆ ರಾಘವೇಂದ್ರ ಗುರುಗಳ ಅಜ್ಜನವರಾದ ಕನಕಾಚಲ ಭಟ್ಟರು ಮತ್ತು ಅಜ್ಜಿಯವರಾದ ಲಕ್ಷ್ಮೀದೇವಿಯವರು ಅಸ್ತಂಗತರಾಗುತ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಇದೇ ರೀತಿ ಶ್ರೀ ಗುರುರಾಯರ ಸಂಪೂರ್ಣ ಚರಿತ್ರೆಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.